ಚಿಕ್ಕಮ್ಮ ಫೋನ್ ಕೊಡಿ, ಆಡಿಯೋ ಏನು ಅಂತ ಕೇಳೇ ಬರೋಣ. ನೋ ಅಭಿ, ಓಪನ್ ಮಾಡಬೇಡ, ಖಂಡಿತ ಹ್ಯಾಕ್ ಆಗುತ್ತೆ. ನಾನು ಈಗಲೇ ಡಿಲೀಟ್ ಮಾಡ್ತೀನಿ. ಚಿಕ್ಕಮ್ಮ ಸುಮ್ಮನೆ ಯಾವುದೋ ಮೆಸೇಜ್ನ ಯಾಕೆ ಡಿಲೀಟ್ ಮಾಡ್ತೀರಾ? ಅದೇನು ಅಂತ ಓಪನ್ ಮಾಡಿ ನೋಡೋಣ. ಸಂಧ್ಯಾ ಏನಾದರೂ ನಿಜವಾಗ್ಲೂ ಆಡಿಯೋ ಕಳಿಸ್ಬಿಟ್ಟಿದ್ರೆ ಅಭಿ ಅದನ್ನು ಕೇಳಿ ಖಂಡಿತ ಕೋಪ ಮಾಡ್ಕೋತಾನೆ, ದೊಡ್ಡ ಅವಾಂತರನೇ ಆಗ್ಬಿಡುತ್ತೆ. ಅಭಿ, ನಾನು ಹೇಳೋದನ್ನ ಕೇಳು, ಅದನ್ನ ಓಪನ್ ಮಾಡೋದು ಬೇಕಾಗಿಲ್ಲ. ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ಈ ಮೆಸೇಜಲ್ಲಿ ಏನಿದೆ ಅಂತ ನಾನು ನೋಡಲೇಬೇಕು. ಇದೇನಿದು? ಈ ಸಾಂಗು ನಮಗೆ ಯಾಕೆ ಕಳಿಸಿದ್ದಾರೆ? ಚಿಕ್ಕಮ್ಮ ಕೊಡಿಲಿ. ಇದೇನಿದು ಬ್ರೋ, ಒಂದೇ ನಂಬರಿಂದ ನಮಗೆ ಯಾಕೆ ಸಾಂಗ್ ಕಳಿಸಿದ್ದಾರೆ? ಈ ನಂಬರ್ ಯಾರು ಇರ್ತಿರ್ಬೋದು? ಅಲ್ಲ ಚಿಕ್ಕಮ್ಮ, ಇಷ್ಟು ಸಿಲ್ಲಿ ವಿಚಾರಕ್ಕೆ ನೀವ್ಯಾಕೆ ರಿಯಾಕ್ಟ್ ಮಾಡಿದ್ರಿ? ಈ ಆಡಿಯೋ ಮೆಸೇಜ್ ಬಗ್ಗೆ ನಿಮಗೆ ಗೊತ್ತಿತ್ತಾ? ನೋಡಿ, ಇದೆಲ್ಲ ನಿಮಗೆ ಬೇಡವಾದ ವಿಚಾರ. ನಾನು ನಿಮಗೆ ಹೇಳಿದ್ದೆ ತಾನೆ ಇದು ಫೇಕ್ ಆಗಿರ್ಬೋದು ಅಂತ. ಸುಮ್ಮನೆ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಓಪನ್ ಮಾಡಬೇಡಿ. ಇನ್ ಮುಂದೇನೂ ಅಷ್ಟೇ, ಈ ಥರ ಆಡಿಯೋಗಳು ಬಂದರೆ ಅದನ್ನ ಡೌನ್ಲೋಡ್ ಮಾಡಬೇಡಿ, ಇಮ್ಮಿಡಿಯೇಟ್ ಆಗಿ ಡಿಲೀಟ್ ಮಾಡಿ. ಈ ಥರ ಆಡಿಯೋಗಳನ್ನ ನೀವು ಕೇಳಿ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ನಿಮ್ಮ ನೆಮ್ಮದಿನೇ ಮುಖ್ಯ. ವಾಟ್ ಈಸ್ ದಿಸ್ ಬ್ರೋ? ಇವ್ರು ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದಾರೆ? ಅಷ್ಟಕ್ಕೂ ಈ ಹಾಡುಗಳನ್ನ ನಾವ್ಯಾಕೆ ಕೇಳಬಾರ್ದು? ಹಾಡು ಚೆನ್ನಾಗೇ ಇದೆಯಲ್ಲ. ನಮಗೆ ಈ ಹಾಡು ಯಾರು ಕಳಿಸಿದ್ರೋ ಅದಕ್ಕೆ ಇವ್ರು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾರೋ?